ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಷಯ ಅತಿ ಮುಖ್ಯವಾದದ್ದು. ಏನಪ್ಪ ಅಂತಂದರೆ, ಈ ಮಂಗಳಮುಖಿಯವರ ಶಾಪ ಅಂತ ಹೇಳ್ತೀವಿ. ಈ ಮಂಗಳಮುಖಿಯವರ ಶಾಪ ಯಾವ ಮಟ್ಟಕ್ಕೆ ಒಬ್ಬ ಮನುಷ್ಯನ ಮೇಲೆ ಪರಿಣಾಮಗಳನ್ನು ಬೀಳುತ್ತೆ ಅಂತಂದರೆ, ಅವನು ಜೀವನದಲ್ಲಿ ಏಳಿಗೆನೇ ಅನ್ನೋದು ಆಗೋದಿಲ್ಲ. ಈ ರೀತಿಯಲ್ಲಿ ಅವನಿಗೆ ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಹಾಗೂ ಆರ್ಥಿಕದಲ್ಲಾಗಿರ್ಬೋದು, ಇಲ್ಲ ಕುಟುಂಬದಲ್ಲಾಗಿರ್ಬೋದು, ಈ ಎಲ್ಲದರಲ್ಲೂ ಸಹ ಅವನು ಹತಾಶ ಮನೋಭಾವದಲ್ಲಿ ಕೂತ್ಕೊಂಡು ಅವನು ಈ ಮುಂದಿನ ಜೀವನ ನಂದು ಇಷ್ಟಿಗೆ ಮುಗಿದೋಯ್ತಾ ಅನ್ನೋ ಮಟ್ಟಕ್ಕೆ ಅವನ ಮೇಲೆ ಪರಿಣಾಮಗಳನ್ನು ಬೀಳುತ್ತೆ. ಯಾಕೆ ಹಿಂಗೆ ಬೀಳುತ್ತೆ? ಮೊದಲು ಆ ಮನುಷ್ಯನಿಂದ ಆಗಿರುವ ಒಂದು ಅವಘಡಗಳು, ಯಾಕೆ ಮಂಗಳಮುಖಿಯವರಿಗೆ ಅವಮಾನಗಳನ್ನು ಮಾಡೋದು, ಇಲ್ಲ ಅವರಿಗೆ ತಡೆದು ಅವರಿಂದ ಬೈಗುಳನ್ನು ಪಟ್ಟುಕೊಂಡು, ಅದಲ್ಲ ಅವರ ಒಂದು ಶಾಪದಿಂದ ಇವನ ಜೀವನಕ್ಕೆ ತೊಂದರೆಗಳನ್ನು ನಡೀತಾ ಇರುತ್ತೆ. ಅದು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಹೋದಾಗ ತೊಂದರೆಗಳಾಗಿರ್ಬೋದು, ಇಲ್ಲ ರಸ್ತೆಯಲ್ಲಿ ಹೋಗುವಾಗ ಅಪಮಾನಗಳನ್ನು ಮಾಡಿದಾಗ ಅವರ ಕೊಟ್ಟ ಶಾಪದಿಂದ ಆಗಿರ್ಬೋದು, ಇಲ್ಲ ಈ ರೀತಿಯಲ್ಲಿ ಬಂದಾಗ ಅದಕ್ಕೆ ಪರಿಹಾರಗಳನ್ನು ನೀವು ಮಾಡಿಕೊಳ್ಳೇಬೇಕಾಗ್ತದೆ. ಇಲ್ಲ ಅಂತಂದರೆ ಜೀವನದಲ್ಲಿ ಏಳಿಗೆ ಅನ್ನೋದು ಆಗೋದಿಲ್ಲ. ಯಾಕೆಂದರೆ ಅವರು ದೈವ ಸಂಭೂತರಾಗಿರ್ತಾರೆ. ಎಲ್ಲ ಮಂಗಳಮುಖಿಯರಿಂದನೂ ಆ ಶಕ್ತಿಗಳು ಇರೋದಿಲ್ಲ, ಹಾಗೂ ಎಲ್ಲರಿಂದನೂ ಸಹ ಕೆಟ್ಟ ಕೆಲಸಗಳನ್ನು ಆಗೋದಿಲ್ಲ. ಆದರೆ ಮಂಗಳಮುಖಿಯವರಿಂದ ಅಂದರೆ ಶಿವ ಪಾರ್ವತಿಯ ಸ್ವರೂಪ ಅಂತಲೇ ಹೇಳ್ಬೋದು. ನಾರೇಶ್ವರರ ರೂಪ ಅವು. ಆದರೆ ಈ ರೀತಿಲಿ ಎಷ್ಟೋ ಜನ ತಿಳಿದೇ ರೀತಿಲಿ ಅವರಿಗೆ ಅಪಮಾನಗಳನ್ನು ಮಾಡಿದಾಗ, ಅವರ ನೊಂದು ಅವರಿಗೆ ಶಾಪಗಳನ್ನು ಹಾಕಿದ್ರೆ ಅವರ ಜೀವನದಲ್ಲಿ ಅನುಭವಿಸ್ಬೇಕಾಗತ್ತೆ. ಆ ರೀತಿಯಲ್ಲಿ ನಿಮ್ಮ ಜೀವನದಲ್ಲೂ ಸಹ ಅನುಭವಿಸಿದರೆ, ಆ ರೀತಿಯ ಕಷ್ಟಗಳನ್ನು ನೀವು ಮಾನಸಿಕವಾಗಿ ಕುಗ್ಗುತ್ತಿದ್ದರೆ, ನಿಮಗೆ ಆರೋಗ್ಯದಲ್ಲಾಗಿರ್ಬೋದು, ಹಣಕಾಸಿನಲ್ಲಿ, ಬಂಧು ಬಳಗದಲ್ಲಿ ಎಲ್ಲದರಿಂದಲೂ ನೀವು ಚಿತ್ರಹಿಂಸೆ ಅನುಭವಿಸ್ತಾ ಇದ್ದರೆ ಅದಕ್ಕೆ ಪರಿಹಾರ ಖಂಡಿತ ಇದೆ ವೀಕ್ಷಕರೇ. ಆದರೆ ಮಂಗಳಮುಖಿಯರಲ್ಲಿ ಸಹ ದೈವ ಸಂಭೂತರಾದ ಒಂದು ಪಂಗಡಗಳೇ ಇದೆ. ಪೂಜೆ, ಹೋಮ, ಹವನಗಳು ಸಹ ಅವರು ಮಾಡ್ತಾ ಇರ್ತಾರೆ. ಆದರೆ ನಿಮ್ಮ ಜಾತಕದ ಅನುಸಾರವಾಗಿ ಈ ಥರದಲ್ಲಿ ನನಗೆ ಸಮಸ್ಯೆಗಳು ಆಗಿದೆ ಅಂದರೆ ಅವರ ನಡುವೆ ಅವರ ಹತ್ರನೇ ಹೋಮ ಹವನಗಳನ್ನು ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ಸಹ ನೀವು ನಿಮ್ಮ ಕೈಯಾರೆ ಪರಿಹಾರಗಳನ್ನು ಅಂತಂದರೆ ಅವರಿಗೆ ದಾನ ಧರ್ಮಗಳನ್ನು ಮಾಡೋದು, ಅವರಿಗೆ ವಸ್ತ್ರ ದಾನಗಳನ್ನು ಕೊಡೋದು. ಅದೇ ರೀತಿಯಲ್ಲಿ ಸಹ ನೀವು ಶಿವ ಪಾರ್ವತಿ ಇರುವ ಒಂದೇ ಕ್ಷೇತ್ರದಲ್ಲಿ, ದೇವಾಲಯಗಳಲ್ಲಿ ಶಿವ ಪಾರ್ವತಿ ಒಂದೇ, ಶಿವ ಮಾತ್ರ ಇರ್ಬೋದು, ಪಾರ್ವತಿ ಬೇರೆ ಬೇರೆ ಇದ್ದಾಗ ದೇವಸ್ಥಾನಗಳಲ್ಲಿ ಇದು ದೋಷ ಪರಿಹಾರ ಆಗುವುದಿಲ್ಲ. ಶಿವ ಪಾರ್ವತಿ ಇರುವ ದೇವಸ್ಥಾನಗಳಿಗೆ ನೀವು ವಸ್ತ್ರ, ಧಾನ್ಯ ಹಾಗೂ ನಿಮ್ಮ ಕೈಲಾದ ಒಂದು ಸೇವೆಗಳನ್ನು ಆ ಒಂದು ಕ್ಷೇತ್ರಗಳಲ್ಲಿ ನೀವು ಮಾಡಿದ್ದೇ ಆಗಿದ್ದಲ್ಲಿ ಇದು ಒಂದು ಸಲ ಮಾಡಿ ಪರಿಹಾರ ಆಗುವಂಥ ಶಾಪಗಳಲ್ಲ. ನೀವು ಇದು ಯಾವಾಗ ಮಾಡಬೇಕಂದ್ರೆ ರಾಹುಕಾಲ ಸಂದರ್ಭದಲ್ಲೇ ಮಾಡಬೇಕಾಗುತ್ತೆ. ರಾಹುಕಾಲ ಸಮಯದಲ್ಲಿ ಈ ಒಂದು ದರ್ಶನಗಳನ್ನು ಮಾಡಿ, ದೇವಸ್ಥಾನಗಳಿಗೆ ಹೋಗಿ ನೀವು ಈ ಒಂದು ಸೇವೆಗಳನ್ನು ಮಾಡಿ ಖಂಡಿತವಾಗ್ಲೂ ನಿಮ್ಮ ದೋಷದ ಪ್ರಭಾವ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಏನಿಲ್ಲ ಅಂದರೂ 9 ಶುಕ್ರವಾರದ ಸಂದರ್ಭದಲ್ಲಿ ಈ ಕಾರ್ಯಗಳನ್ನು ಮಾಡಿಕೊಂಡು ಹೋದರೆ ನಿಮ್ಮಲ್ಲಿರುವ ದೋಷದ ಪ್ರಭಾವ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ. ಈ ಒಂದು ಮಂಗಳಮುಖಿ ಶಾಪದ ಹೆಚ್ಚಿನ ಮಾಹಿತಿ ಬೇಕಾದರೆ ಖಂಡಿತ ಸಂಪರ್ಕಿಸಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನಮಸ್ಕಾರ.